ಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಪ್ರಥಮ PUCಯ ಫಸ್ಟ್ ಟೆಸ್ಟ್ ಎಕ್ಸಾಮಲ್ಲಿ ಸಮಾಜಶಾಸ್ತ್ರದಲ್ಲಿ ಒಂದು ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು 50 ಮಾರ್ಕ್ಸ್ಗೆ. ಸೊ ಈಗ ಅದನ್ನು 40 ಮಾರ್ಕ್ಸ್ಗೆ ಕೂಡ ಆಗ್ತದೆ. ಇಲ್ಲಿರ್ತಕ್ಕಂಥ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಇದೇ ರೀತಿಯ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಇವುಗಳನ್ನು ಚೆನ್ನಾಗಿ ಓದ್ಕೊಂಡು ಹೋಗಿ ಅಂತ ಹೇಳ್ತಾ, ಆಲ್ರೆಡಿ ನಾವು ಫಸ್ಟ್ PUC ಅವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಹಿಸ್ಟ್ರಿ ಈ 5 ಸಬ್ಜೆಕ್ಟ್ಗಳಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀವಿ. ಸೊ ರಿಕ್ವೆಸ್ಟ್ ಇತ್ತು, ತುಂಬಾ ಒಂದು ಕಮೆಂಟ್ಗಳನ್ನು ಓದಿದಾಗ ಸೋಷಿಯಾಲಜಿ ಕ್ವಶನ್ ಪೇಪರ್ ಕೊಡಿ ಅಂತಂದಾಗ ಸೋಷಿಯಾಲಜಿ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಿದ್ದೀವಿ. ಮತ್ತು ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅಂತ ಹೇಳ್ತಾ, ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನೋಡೋಣ ಸೋಷಿಯಾಲಜಿ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸೊ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಈಗ ಏನು ಕೇಳ್ತಾರೆ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, ಬಿಟ್ಟ ಸ್ಥಳ ಇರ್ತವೆ, ಹೊಂದಿಸಿ ಬರೀರಿ ಇರ್ತವೆ. ಅವುಗಳನ್ನು ನೋಡ್ಕೊಂಡೋಗಿ ಇದೇ ಥರದ ಪ್ರಶ್ನೆಗಳು ಅಲ್ಲಿ ಇರ್ತವೆ. ಸೊ ಏನು ಕ್ವಶನ್ಸ್ ಇದೆ ಅಂತಂದರೆ, ಫಸ್ಟ್ ಆಫ್ ಆಲ್ ಎಸ್, ಸಮಾಜಶಾಸ್ತ್ರದ ಸಂಸ್ಥಾಪಕ ಎಂದು ಯಾರನ್ನು ಕರೆಯಲಾಗಿದೆ? ನೆಕ್ಸ್ಟ್, ಹರ್ಬರ್ಟ್ ಸ್ಪೈನ್ರವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದು? ಸಮಾಜ ಎಂಬ ಪದ ಹೇಗೆ ಉತ್ಪತ್ತಿಯಾಗಿದೆ? ಸಂಘಕ್ಕೆ ಒಂದು ಉದಾಹರಣೆ ಕೊಡಿ. ಕಾನೂನು ಎಂದರೇನು? ಸೊ ಇದೇ ತನ್ನಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಕೇಳ್ತಾರೆ. ವಿಶೇಷವಾಗಿ ವ್ಯಕ್ತಿಗಳ ಹೆಸರು, ದೇಶಗಳ ಹೆಸರು, ಕೃತಿಗಳ ಹೆಸರು, ಅವುಗಳನ್ನು ಬಹು ಆಯ್ಕೆಗಳಲ್ಲಿ, ಬಿಟ್ಟ ಸ್ಥಳದಲ್ಲಿ, ಹೊಂದಿಸಿ ಬರೆಯೋದ್ರಲ್ಲಿ ಸೊ ಈ ಥರದ ಕ್ವಶನ್ಸ್ಗಳು ಬರ್ತವೆ. ತಾವು ಚೆನ್ನಾಗಿ ಅವುಗಳನ್ನು ನೋಡಿಕೊಂಡು ಹೋಗಿ. ಇನ್ನು 2-3 ವಾಕ್ಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮಗೆ ಬಹಳಷ್ಟು ಕೇಳ್ತಕ್ಕಂಥದ್ದು ಸಮಾಜಶಾಸ್ತ್ರದ ವ್ಯಾಖ್ಯೆ. ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿರಿ. ಸಮುದಾಯಕ್ಕೆ 2 ಉದಾಹರಣೆ ತಿಳಿಸಿ. ಶ್ರಮ ವಿಭಜನೆ ಎಂದರೇನು? ಸಾಮಾಜಿಕ ನಿಯಂತ್ರಣದ 2 ಪ್ರಕಾರಗಳನ್ನು ಹೆಸರಿಸಿ. ಮಾಧ್ಯಮಿಕ ಸಮೂಹ ಅಂದರೆ ಏನು? ಸೊ ಇದೇ ತನ್ನಾಗಿರ್ತಕ್ಕಂಥ ಈ ಕ್ವಶನ್ಸ್ ಪೇಪರ್ಸ್ಗಳನ್ನು ನೋಡಿದ ನಂತರ ಸೊ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಅನ್ನಿಸ್ತದಲ್ಲ, ಇದೇ ಕ್ವಶನ್ಸ್ದು ಸ್ವಲ್ಪ ಓವರಾಲ್ ಕಂಟೆಂಟ್ ನೋಡಿದಾಗ ಸೊ ಅವುಗಳನ್ನು ಚೆನ್ನಾಗಿ ತಾವು ಏನು ಮಾಡ್ಕೊಂಡು ಹೋಗಬೇಕಾಗ್ತದೆ, ನೋಡ್ಕೊಂಡು ಹೋಗಿ. ಸೊ ಈ ಕ್ವಶನ್ಸ್ಗಳು ಸಹಿತ ರಿಪೀಟ್ ಸಹಿತ ಕೂಡ ಆಗ್ತಾವೆ. ನಿಮಗೆ ಮಾಡೆಲ್ ಸಹಿತ ಕೂಡ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ. ಇನ್ನು 5 ಅಂಕದ ಕ್ವಶನ್ ಪೇಪರ್ಸ್ಗಳನ್ನು ನಾವು ನೋಡಿದಾಗ 5 ಮಾರ್ಕಿಗೆ ಏನೇನು ಕೇಳಿದ್ದಾರೆ ಅಂದ್ರೆ, ಸಮಾಜಶಾಸ್ತ್ರದ ಸ್ವರೂಪ ಮತ್ತು ಲಕ್ಷಣ. ನೆಕ್ಸ್ಟ್, ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಅಗಸ್ಟ್ ಕಾಮ್ಟೆ ಅವರ ಪಾತ್ರ. ವಿಜ್ಞಾನದ 5 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ. ಸಮುದಾಯದ ಮೂಲಾಂಶಗಳನ್ನು ವಿವರಿಸಿರಿ. ಪ್ರಾಥಮಿಕ ಸಮೂಹಗಳ ಲಕ್ಷಣಗಳನ್ನು ತಿಳಿಸಿ. ಸಂಸ್ಥೆಯ ವಿಧಗಳನ್ನು ವಿವರಿಸಿರಿ. ಇಲ್ಲಿ ನೋಡಿ ಸುಮಾರು ನಿಮಗೆ 6 ಪ್ರಶ್ನೆ ಇದ್ದಾವೆ, 5ಅನ್ನು ಉತ್ತರಿಸಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿನೂ ಕೂಡ ಬಹಳಷ್ಟು ಆಯ್ಕೆಗಳನ್ನ ಕೊಡ್ತಾರೆ. ಇಂಟರ್ನಲ್ ಚಾಯ್ಸ್ ತುಂಬಾ ಇರ್ತದೆ. ಸೊ ನೀವೇನು ಮಾಡ್ಬೋದಪ್ಪ ಅಂದರೆ ಈಸಿಯಾಗಿ ಬರಿಬೋದು. ಬಟ್ ಈ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನ ಮಾಡಿಕೊಂಡು ಹೋಗಿ. ಇನ್ನು 10 ಮಾರ್ಕ್ ಕ್ವಶನ್ಸ್ ಯಾವುದಿದೆ ಅಂದರೆ, ಯಾವುದಾದ್ರೂ ಒಂದು ಪ್ರಶ್ನೆ ಅಂತ ಕೇಳಿದ್ದಾರೆ. ಸಮಾಜಶಾಸ್ತ್ರದ ಉಪಯೋಗಗಳನ್ನು ನೋಡ್ಕೊಂಡೋಗಿ. ನೈತಿಕ ನಿಯಮ ಅಂದರೆ ಏನು? ನೈತಿಕ ನಿಯಮದ ಲಕ್ಷಣಗಳನ್ನು ನೋಡ್ಕೊಂಡೋಗಿ. ಸಾಮಾಜಿಕ ಸಮೂಹದ ಲಕ್ಷಣಗಳನ್ನು ಸಹಿತನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಇಷ್ಟು ನೀವೇನು ಮಾಡ್ಕೊಳ್ಬೇಕಾಗ್ತದೆ ಅಂದ್ರೆ, ಸೋಷಿಯಾಲಜಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ಕ್ವಶನ್ಸ್ ಇದ್ದಾವೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇತ್ತು. ಸೊ ಇದೇ ತನ್ನಾಗಿರ್ತಕ್ಕಂಥ ಕ್ವಶನ್ ಪೇಪರ್ ನಿಮಗೆ ಕೊಡ್ತಾರೆ. ಸೊ ಚೆನ್ನಾಗಿ ಓದ್ಕೊಂಡು ಹೋಗಿ. ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಅಂಕಗಳನ್ನು ಗಳಿಸ್ತೀರಿ. ಯಾಕೆಂದರೆ ಈ ಮಾರ್ಕ್ಸ್ಗಳು ನಿಮ್ಗೆ ಏನಾಗ್ತವಪ್ಪ ಅಂದರೆ ಇಂಟರ್ನಲ್ಗೆ ಕೌಂಟ್ ಆಗೋದ್ರಿಂದ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ಗಳನ್ನು ಮಾಡಲೇಬೇಕು. ಸೊ ಮತ್ತೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ತಾವುಗಳು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಅದರ ಬಗ್ಗೆ ನಾನು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಲೈಕ್, ಶೇರ್ ಹಾಗೂ ಕಮೆಂಟ್ಗಳನ್ನು ಖಂಡಿತವಾಗಿ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.